ನಮಸ್ಕಾರ. ನಾವಿವತ್ತು ಗುಡ್ಡಪುರದಲ್ಲಿದ್ದೀವಿ. ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ದಾನಮ್ಮ ದೇವಿ ದೇವಸ್ಥಾನಕ್ಕೆ. ಯಾಕೆ ಅಂದರೆ ಅಲ್ಲಿ ಇವತ್ತು ನನ್ನ ಮಗಂದು ತುಲಾಭಾರ ಇದೆ. ಹಾಗಾಗಿ ನಮ್ಮ ಅಣ್ಣ ತೆಂಗಿನಕಾಯಿ ಚೀಲ ತೊಗೊಂಡು ಹೋಗ್ತಾ ಇದ್ದಾನೆ. ಪೂಜೆಗೆ ಏನೇನು ಬೇಕು ಎಲ್ಲ ಸಾಮಗ್ರಿಗಳನ್ನ ತೊಗೊಂಡು ನಾವು ಹೋಗ್ತಾ ಇದ್ದೀವಿ. ದೇವಸ್ಥಾನ ರೀಚ್ ಆಗಿ ನಾವು ಪೂಜಾರಿಯವರಿಗೆ ವೇಟ್ ಮಾಡ್ತಾ ಇದ್ದೀವಿ. ಫ್ಯಾಮಿಲಿ ಎಲ್ಲ ಸೇರಿ ಈ ರೀತಿ ದೇವಸ್ಥಾನ ಅಥವಾ ಯಾವುದಾದ್ರೂ ಊರುಗಳಿಗೆ ಅಥವಾ ಔಟಿಂಗ್ ಹೋಗೋದು ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ದೇವಸ್ಥಾನದ ಒಳಗಡೆ ಈ ರೀತಿಯಾಗಿದೆ. ಎಲ್ಲರೂ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರೋದ್ರಿಂದ ಎಲ್ಲರ ಮನಸ್ಸಿಗೂ ತುಂಬ ಒಂಥರ ಸಮಾಧಾನ ಅನಿಸುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೂ ಒಂದು ರೀತಿ ಎಕ್ಸ್ಪೀರಿಯನ್ಸ್ ಹಾಗೆ ಚೇಂಜಸ್ ಸಿಗುತ್ತೆ. ಇಲ್ಲಿ ತುಲಾಭಾರ ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ತುಲಾಭಾರ ಮಾಡೋಕ್ಕೆ ನಾವಿಲ್ಲಿ ತೆಂಗಿನಕಾಯಿನ ಇಡ್ತಾ ಇದ್ದೀವಿ, ಅದಕ್ಕೋಸ್ಕರ ಇಲ್ಲಿ ತಕ್ಕಡಿನ ರೆಡಿ ಮಾಡ್ತಾ ಇದ್ದಾರೆ. ಯೂಶಲಿ ಈ ಥರ ಪ್ರಸಿದ್ಧವಾದ ಅಥವಾ ದೊಡ್ಡ ದೇವಸ್ಥಾನದಲ್ಲಿ ಯಾರನ್ನು ಗರ್ಭಗುಡಿ ಒಳಗೆ ಅಷ್ಟು ಈಸಿಯಾಗಿ ಬಿಡಲ್ಲ. ಆದರೆ ನಮ್ಮ ಮಗನ ದೆಸೆಯಿಂದ ಈ ತುಲಾಭಾರ ಮಾಡಿ ಆದಮೇಲೆ ನಮ್ಮನ್ನ ಗರ್ಭಗುಡಿಯೊಳಗೆ ಬಿಟ್ಟು ದೇವರಿಗೆ ಉಡಿ ತುಂಬೋಕ್ಕೂ ಕೂಡ ಹೇಳಿದರು. ಅದೊಂದು ಲಕ್ ಅಂತ ಹೇಳ್ಬೋದು. ಅವನಿಂದ ನಾವೆಲ್ಲರೂ ಗರ್ಭಗುಡಿ ಒಳಗೆ ಹೋಗಿ ದೇವಿ ದರ್ಶನ ಮಾಡೋ ಚಾನ್ಸ್ ಸಿಕ್ತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನನ್ನ ಮಗನಿಗೆ ಇಲ್ಲೇನು ಆಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಕೂರಲ್ಲ ಅಂತ ಹಠ ಮಾಡ್ತಾ ಇದ್ದ, ಆಮೇಲೆ ಸಮಾಧಾನ ಮಾಡಿ ಕೂರಿಸಿದೆ. ಅಲ್ಲಿ ದಾನಗುಡ ಒಂದು ಹಾಡು ತೊಗೊಂಬರ್ರಿ ಒಳಗೋರಿ ಪೂಜಾರ ಹೊರಗೆ ಹಾಡು ನಿಂದ್ರಿ ಓದನ ಹಳು ಹಳು ತಗೋರ್ ಮಾತಿಂದ ಯಾರು ಫ್ಯಾಮಿಲಿ ತಗೊಳ್ದಾರ ತಗೋರಿ. ಬೇಕು ಒಂದು ಕಾಯಿ ತುಂಬ್ರಿ ಒಂದೆರಡು ಶಾರ್ಕ್ ಮುಲ ಆಗೈತೆ. ನಾನು ತಗೊಂಡ್ಬರ್ತೀನಿ ಬಾಮ. ಸಮ ಆಗಿದೆ ಇಲ್ಲ ಸಮಾನ ಅಂದ್ರೆ ಈ ಕಡೆ ಸ್ವಲ್ಪ ಇದು ಆಯ್ತು. ನಾನು ಎಲ್ಲಿ ಕುತ್ಕೊಳ್ಳಲ್ಲ ಅಂತ ಅಂದ್ಕೊಂಡೆ, ಬಟ್ ಸಮಾಧಾನದಿಂದ ಕುತ್ಕೊಂಡಿದ್ದಾನೆ. ತುಲಾಭಾರ ಎಲ್ಲ ತುಂಬ ಚೆನ್ನಾಗಿ ನಡೀತು. ಅವನು ಕೂಡ ತುಂಬ ಸಮಾಧಾನದಿಂದ ಕುತ್ಕೊಂಡಿದ್ದಾನೆ. ಹಾಗೆ ಅವನಿಗೆ ದೇವರ ಹಾರ ಕೂಡ ಸಿಕ್ತು. ಅಲ್ಲಿಗೆ ದೇವರ ಸಂಪೂರ್ಣ ಆಶೀರ್ವಾದ ಅವನ ಮೇಲಿದೆ. ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಯಾವಾಗಲೂ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿರೋ ಕಳಸನ ನೋಡಬೇಕು ಅಂತ ಹೇಳ್ತಾರೆ. ಸೊ ನಿಮಗೂ ನಾನು ಕಳಸನ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಸ್ವಲ್ಪ ಫೋಟೋಶೂಟ್ ಎಲ್ಲ ಆಗಿ ನಾವು ಅಲ್ಲೇ ಇದ್ದ ಚಿಕ್ಕ ಹೋಟೆಲ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೋಗ್ತೀವಿ. ಯಾಕೆಂದರೆ ನಾನು ಮೊದಲೇ ಹೇಳಿದೆ, ದೇವಸ್ಥಾನದ ಹತ್ರ ಅಷ್ಟು ದೊಡ್ಡ ಹೋಟೆಲ್ಸ್ ಆಗಲಿ ತುಂಬ ಹೋಟೆಲ್ಸ್ ಆಗಲಿ ಇಲ್ಲ. ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಏನು ಸಿಗುತ್ತೆ ಆ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ವಿ. ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ದೇವಸ್ಥಾನದ ಹತ್ರನೇ ಕೆಲವು ಶಾಪ್ಸ್ ಇತ್ತು, ಅಲ್ಲಿ ಹೋಗಿ ಏನು ಬೇಕು ಸ್ವಲ್ಪ ನೋಡಿದ್ವಿ. ಹಾಗೆ ದಿನ ಕೂಡ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಅದರಲ್ಲೂ ಬಯಸದೆ ಸಿಕ್ಕ ಭಾಗ್ಯ. ದೇವಸ್ಥಾನದ ಗರ್ಭಗುಡಿ ಒಳಗೆ ನಮ್ಮನ್ನು ಬಿಡ್ತಾರೆ ಅಂತ ನಾವು ಸ್ವಲ್ಪನೂ ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ. ಸಡನ್ನಾಗಿ ನಮ್ಮನ್ನ ಬಿಟ್ಟರು. ನನಗೆ ಉಡಿ ತುಂಬಕ್ಕೆ ಹೇಳಿದರು. ಆಗ ಸ್ವಲ್ಪ ಏನು ಮಾಡಲಿ ಏನು ಬಿಡಲಿ ಅಂತ ಟೆನ್ಷನ್ ಆಯಿತು. ಯಾಕಂದರೆ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲಲ್ಲ. ಹಾಗಾಗಿ ಆಮೇಲೆ ನಾನೇ ಸ್ವಲ್ಪ ಸಮಾಧಾನ ಮಾಡಿಕೊಂಡು ದೇವರಿಗೆಲ್ಲ ಉಡಿ ತುಂಬಿ ಬಂದೆ. ತುಂಬ ಖುಷಿ ಆಯಿತು. ಇದೆಲ್ಲ ನತ್ತುಗಳು ನೋಡಿ, ನತ್ತು ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಬಳೆಗಳು, ಹಾಗೆ ಇಲ್ಲಿ ವಿಭೂತಿ, ಸಾಲಿಗ್ರಾಮ, ಗಂಧ ಈ ಥರ ಐಟಮ್ಸ್ಗಳೆಲ್ಲ ಸಿಗ್ತಾ ಇತ್ತು. ಇದು ಕಳಸಕ್ಕೆ ಹಾಕೋದು. ಇದನ್ನೆಲ್ಲ ಮುತ್ತಿಂದ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವು ಎಲ್ಲ ನೋಡಿ ಅದನ್ನ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ.
ಇನ್ನು ಈ ಪರ್ಚೇಸಿಂಗ್ ಎಲ್ಲ ಮುಗಿದ್ಮೇಲೆ ನಾವು ರೂಮ್ಗೆ ಹೋಗಿ ರೂಮ್ನ ವೆಕೆಟ್ ಮಾಡ್ತಾ ಇದ್ದೀವಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.